5 ರಾಜ್ಯಗಳಿಗೆ ನಡೆದ ಚುನಾವಣೆಯ ಅಂತಿಮ ಫಲಿತಾಂಶ ಬಹಿರಂಗವಾಗಿದೆ. 5 ರಾಜ್ಯಗಳ ಪೈಕಿ ಭಾರತೀಯ ಜನತಾ ಪಕ್ಷವೇ ಸಿಂಹಪಾಲನ್ನ ಪಡೆದಿದೆ. ಆದರೆ ಈ ಸಿಂಹಪಾಲಿನ ಕಂಪ್ಲೀಟ್ ಕ್ರೆಡಿಟ್ ಪ್ರಧಾನಿ ಮೋದಿಗೆ ಸಲ್ಲುತ್ತೆ. ಹಾಗಿದ್ರೆ ಪಂಚ ರಾಜ್ಯದ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಪರಾಕ್ರಮದ ದಿಗ್ವಿಜಯ ಹೇಗಿತ್ತು? ಯಾವ ರಾಜ್ಯದಲ್ಲಿ ಬಿಜೆಪಿ ಗೆದ್ದು ಬೀಗಿದೆ? ಇಲ್ಲಿದೆ ಒಂದು ರಿಪೋರ್ಟ್. ಮತ್ತೆ ಕೇಸರಿ ಕಹಳೆ ಮೊಳಗಿದೆ, ಮತ್ತೆ ಮೋದಿ ಅಲೆ ಅಪ್ಪಳಿಸಿದೆ. ಕೇವಲ 5 ರಾಜ್ಯದ ಚುನಾವಣೆ ಆದ್ರೂ ದೇಶಾದ್ಯಂತ ಕಮಲ ಪಡೆ ವಿಜಯದ ಪತಾಕೆ ಹಾರಿಸಿ ರಣಕೇಕೆ ಹಾಕಿದೆ. ಹೋಳಿಗೂ ಮೊದಲೇ ಬಿಜೆಪಿ ಪಡೆಯಲ್ಲಿ ಗೆಲುವಿನ ರಂಗೇರಿದೆ. ಮಾರ್ಚ್ನಲ್ಲೇ ದೀಪಾವಳಿ ಆಚರಿಸಿದೆ. ಅಷ್ಟೇ ಅಲ್ಲ, ಬಿಜೆಪಿ ವರ್ಚಸ್ಸು ಕುಂದಿದೆ ಅಂತ ಎದೆಯುಬ್ಬಿಸಿ ಟೀಕಿಸುತ್ತಿದ್ದವರಿಗೆ ಎದೆ ಬಿರಿಯುವಂತಹ ಹೊಡೆತವನ್ನೇ ಮೋದಿ ಕೊಟ್ಟಿದ್ದಾರೆ. 5 ರಾಜ್ಯದ ಚುನಾವಣೆ ಫಲಿತಾಂಶದ ಮೂಲಕವೇ ದಿಟ್ಟ ಉತ್ತರವನ್ನ ನೀಡಿದ್ದಾರೆ. ಜನಾದೇಶ ಪಡೆದು ಘರ್ಜಿಸಿದ್ದಾರೆ. ಪಂಚರಾಜ್ಯ ಚುನಾವಣೆಯಲ್ಲಿ ಕೇಸರಿ ಪಡೆ ಪರಾಕ್ರಮ. ಹೌದು, ಉತ್ತರ ಪ್ರದೇಶ, ಉತ್ತರಾಖಂಡ್, ಮಣಿಪುರ, ಗೋವಾ, ಪಂಜಾಬ್ ಈ 5 ರಾಜ್ಯಗಳಲ್ಲಿ ನಡೆದ ಚುನಾವಣೆಯ ಜನಾದೇಶ ಹೊರಬಿದ್ದಿದೆ. 5 ರಾಜ್ಯಗಳ ಪೈಕಿ ಬಿಜೆಪಿ 3 ಕಡೆ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಒಂದು ಕಡೆ ಬಹುತೇಕ ಅಧಿಕಾರದ ಗದ್ದುಗೇರೋಕೆ ಸನ್ನದ್ಧವಾಗಿದೆ. ಆದ್ರೆ ಒಂದು ರಾಜ್ಯದಲ್ಲಷ್ಟೇ ಸೋತಿದೆ. ಹಾಗಿದ್ರೆ ಬಿಜೆಪಿ ಜೈತ್ರ ಯಾತ್ರೆ ಹೇಗಿತ್ತು? ಯಾವ ರಾಜ್ಯದಲ್ಲಿ ಎಷ್ಟು ಸ್ಥಾನ ಪಡೆದಿದೆ ಅದನ್ನೇ ತೋರಿಸ್ತೀವಿ ನೋಡಿ. ಯುಪಿಯಲ್ಲಿ ಐತಿಹಾಸಿಕ ಗೆಲುವಿಗೆ ಮುತ್ತಿಟ್ಟ ಬಿಜೆಪಿ. ಉತ್ತರ ಪ್ರದೇಶದಲ್ಲಿ ಯೋಗಿ ಮೋದಿ ಜೋಡಿ ಮ್ಯಾಜಿಕ್ಗೆ ಮತದಾರರು ಬಹುಪರ ಕೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನೇ ದಾಖಲಿಸಿದೆ. ಉತ್ತರ ಪ್ರದೇಶದ ಫಲಿತಾಂಶವನ್ನ ನೋಡೋದಾದ್ರೆ, ಅಂದಹಾಗೆ ಅತಿ ದೊಡ್ಡ ರಾಜ್ಯ, ಅತಿ ಹೆಚ್ಚು ಅಂದ್ರೆ 403 ವಿಧಾನಸಭೆ ಕ್ಷೇತ್ರಗಳಿರೋ ಉತ್ತರ ಪ್ರದೇಶದಲ್ಲಿ ಸತತ 2ನೇ ಬಾರಿ ಬಿಜೆಪಿ ಭರ್ಜರಿ ಗೆಲುವನ್ನ ದಾಖಲಿಸಿದೆ. ಬಿಜೆಪಿ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಬರೋಬ್ಬರಿ 255 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿದೆ. ಈ ಬಾರಿ ಬಿಜೆಪಿಗೆ ಪ್ರಬಲ ಪೈಪೋಟಿ ನೀಡೋ ಉತ್ಸಾಹದಲ್ಲಿದ್ದ ಅಖಿಲೇಶ್ ಯಾದವ್ ನೇತೃತ್ವದ ಸಮಾಜವಾದಿ ಪಕ್ಷ ಬಿಜೆಪಿಯ ಅರ್ಧದಷ್ಟು ಸ್ಥಾನವನ್ನ ಗೆಲ್ಲೋಕೆ ತಿಣುಕಾಡಿತ್ತು. ಎಸ್ಪಿ 111 ಸ್ಥಾನಗಳಲ್ಲಿ ಗೆದ್ದಿದೆ. ಇನ್ನು ಬಿಎಸ್ಪಿ ಕೇವಲ ಒಂದೇ ಒಂದು ಸ್ಥಾನದಲ್ಲಿ ಗೆಲ್ಲೋ ಮೂಲಕ ಶಾಕ್ಗೆ ಒಳಗಾಗಿದೆ. ಸಂಚಲನ ಸೃಷ್ಟಿಸೋ ಉಮೇದಿನಲ್ಲಿದ್ದ ಕಾಂಗ್ರೆಸ್ ಕೇವಲ 2 ಸ್ಥಾನದಲ್ಲಿ ಗೆದ್ದು ಹೇಳ ಹೆಸರಿಲ್ಲದಂತೆ ಆಗಿದೆ. ಪಕ್ಷೇತರ 2 ಅಭ್ಯರ್ಥಿಗಳು ಸಹ ಗೆದ್ದಿದ್ರು. ಉತ್ತರ ಪ್ರದೇಶದಲ್ಲಿ ಇನ್ನು 2-3 ಕ್ಷೇತ್ರದ ಫಲಿತಾಂಶದಲ್ಲಿ ಹಾವು ಏಣಿಯಾಟ ನಡೆದಿದೆ. ಆದರೆ ಉತ್ತರ ಪ್ರದೇಶದ ಅಧಿಪತಿ ಬಿಜೆಪಿಯ ಯೋಗಿ ಆದಿತ್ಯನಾಥ್ ಅವರೇ ಆಗಿದ್ದಾರೆ. ಉತ್ತರಾಖಂಡ್ನಲ್ಲೂ ಗೆದ್ದು ಬೀಗಿದ ಮೋದಿ ಪಡೆ. ಹೌದು, ದೇವಭೂಮಿ ಉತ್ತರಾಖಂಡ್ನಲ್ಲೂ ಮತ್ತೆ ಕಮಲ ಅರಳಿದೆ. ಇಲ್ಲೂ ಕೂಡ ಮೋದಿ ಅಬ್ಬರದ ಪ್ರಚಾರ, ಉತ್ತರಾಖಂಡ್ ಅಭಿವೃದ್ಧಿಗೆ ಬಿಜೆಪಿ ಕೈಗೊಂಡ ಕೆಲಸಕ್ಕೆ ಮತದಾರರು ಮಣೆ ಹಾಕಿದ್ದಾರೆ. ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳಿರೋ ಉತ್ತರಾಖಂಡ್ನಲ್ಲಿ ಅಧಿಕಾರಕ್ಕೆ ಏರಲು ಇರುವ ಮ್ಯಾಜಿಕ್ ಸಂಖ್ಯೆ 36. ಇದೀಗ ಬಿಜೆಪಿ 47 ಕ್ಷೇತ್ರಗಳನ್ನ ಕಬ್ಜಾ ಮಾಡಿದೆ. ಆದರೆ ಕಾಂಗ್ರೆಸ್ ಇಲ್ಲೂ ಮುಗ್ಗರಿಸಿದ್ದು ಕೇವಲ 19 ಸ್ಥಾನ ಗಳಿಸಿ ಹೀನಾಯವಾಗಿ ಸೋತಿದೆ. ಇನ್ನು ಉತ್ತರಾಖಂಡ್ನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದ ಆಮ್ ಆದ್ಮಿ ಪಕ್ಷ 0 ಸುತ್ತಿದೆ. ಹಾಗೇನೆ 4 ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇನ್ನು ಮಣಿಪುರದಲ್ಲೂ ಬಿಜೆಪಿ ಅಧಿಕಾರಕ್ಕೆ ಇರುವುದು ಡೆಕ್ಕಿಯಾಗಿದ್ದು, ಮಣಿಪುರದಲ್ಲಿ ಬಿಜೆಪಿ 32 ಸ್ಥಾನಗಳನ್ನ ಗೆದ್ದು ಮ್ಯಾಜಿಕ್ ನಂಬರ್ ದಾಟಿದೆ. ಆದ್ರೆ ಕಾಂಗ್ರೆಸ್ ಕೇವಲ 5 ಸ್ಥಾನ ಪಡೆಯುವ ಮೂಲಕ ಸೋಲೊಪ್ಪಿಕೊಂಡಿದೆ. ಇನ್ನು ಎನ್ಪಿಎಫ್ 5 ಹಾಗೂ ಎನ್ಪಿಪಿ 7 ಸ್ಥಾನ ಗಳಿಸಿದ್ದು, ಮಣಿಪುರದಲ್ಲಿ ಒಟ್ಟು 11 ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಗೋವಾ ಗದ್ದುಗೆ ಹಿಡಿಯಲು ಭರ್ಜರಿ ಗೊದ್ದಾಟ. ಹೌದು,
ಗೋವಾದ 40 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ 20 ಸ್ಥಾನ ಗಳಿಸಿದೆ. ಕಾಂಗ್ರೆಸ್ 11 ಸ್ಥಾನಗಳಲ್ಲಿ ಗೆದ್ದಿದೆ. ಆಪ್ ಹಾಗೂ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿಗಳು ತಲಾ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. 5 ಪಕ್ಷೇತರ ಅಭ್ಯರ್ಥಿಗಳು ಸಹ ಗೆದ್ದಿದ್ದಾರೆ. ಗೋವಾದಲ್ಲಿ ಅಧಿಕಾರಕ್ಕೆ ಇರುವ ಮ್ಯಾಜಿಕ್ ನಂಬರ್ ತಲುಪಲು ಬಿಜೆಪಿಗೆ ಇನ್ನೊಂದೇ ಸ್ಥಾನ ಬೇಕಾಗಿದೆ. ಈ ನಡುವೆ 3 ಪಕ್ಷೇತರರು ಈಗಾಗಲೇ ಬಿಜೆಪಿ ಜೊತೆ ಹೋಗಲು ಸಮ್ಮತಿಸಿದ್ದಾರೆ. ಪಂಜಾಬ್ನಲ್ಲಿ ಆಮ್ ಆದ್ಮಿಗೆ ಭರ್ಜರಿ ಜಯ. ಹೌದು, ಚುನಾವಣೋತ್ತರ ಸಮೀಕ್ಷೆಗಳಲ್ಲೂ ಈ ಬಾರಿ ಪಂಜಾಬ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ವು. ಆ ಭವಿಷ್ಯ ಈಗ ನಿಜವಾಗಿದೆ. ಕಾಂಗ್ರೆಸ್ ಭದ್ರಕೋಟೆಯನ್ನ ಕಂಪ್ಲೀಟ್ ಉಡೀಸ್ ಮಾಡಿರೋ ಆಮ್ ಆದ್ಮಿ ಪಕ್ಷ ಭರ್ಜರಿ ಗೆಲುವನ್ನ ದಾಖಲಿಸಿದೆ. ಒಟ್ಟು 117 ವಿಧಾನಸಭಾ ಕ್ಷೇತ್ರಗಳಿರೋ ಪಂಜಾಬ್ನಲ್ಲಿ ಅಧಿಕಾರಕ್ಕೇರಲು ಇರೋ ಮ್ಯಾಜಿಕ್ ನಂಬರ್ 59. ಆದ್ರೆ ಕೇಜ್ರಿವಾಲ್ ಅವರ ಆಪ್ ಬರೋಬ್ಬರಿ 92 ಸ್ಥಾನ ಗೆಲ್ಲುವ ಮೂಲಕ ಭರ್ಜರಿ ಬಹುಮತವನ್ನ ಪಡೆದುಕೊಂಡಿದೆ. ಆದ್ರೆ ತಮ್ಮದೇ ಭದ್ರಕೋಟೆ ಅಂತ ಬೆನ್ನು ತಟ್ಟಿಕೊಳ್ತಿದ್ದ ಕಾಂಗ್ರೆಸ್ ಮ್ಯಾಜಿಕ್ ನಂಬರ್ ಹತ್ತಿರವಿರಲಿ ಕೇವಲ 18 ಸ್ಥಾನಗಳಲ್ಲಷ್ಟೇ ಗೆದ್ದು ಹೀನಾಯವಾಗಿ ಸೋಲನ್ನಪ್ಪಿದೆ. ಇನ್ನು ಶಿರೋಮಣಿ ಅಕಾಲಿದಳ 3 ಸ್ಥಾನದಲ್ಲಿ ಗೆದ್ದಿದ್ರೆ ಬಿಜೆಪಿ ಕೇವಲ 2 ಸ್ಥಾನದಲ್ಲಿ ಗೆದ್ದಿದೆ. ಇನ್ನು 2 ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಒಟ್ನಲ್ಲಿ 5 ರಾಜ್ಯಗಳ ರಿಸಲ್ಟ್ ಹೊರಬಿದ್ದಿದ್ದು 5ರಲ್ಲಿ 4 ರಾಜ್ಯದಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿಯ ಈ ಗೆಲುವಿನ ನಾಗಾಲೋಟ ಲೋಕಸಭೆ ಚುನಾವಣೆಗೆ ಭಾರಿ ಪ್ಲಸ್ ಪಾಯಿಂಟ್ ಆಗಲಿದೆ. ಆದರೆ ಉತ್ತರ ಪ್ರದೇಶದಲ್ಲಿ, ಪಂಜಾಬ್ನಲ್ಲಿ ವಿಪಕ್ಷಗಳ ಸ್ಥಿತಿ, ಅದರಲ್ಲೂ ಕಾಂಗ್ರೆಸ್ ದಯನೀಯ ಸ್ಥಿತಿಗೆ ತಲುಪಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.